ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನೆಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಸೊ ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀವಿ. ಸೊ ನೀವು 300 rupees ಪೇ ಮಾಡಿದ್ರೆ ರಿಲೇಶನ್ಶಿಪ್, ಕರಿಯರ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫಲ್ಲಿ ಏನಾಗತ್ತೆ ಪ್ರತಿಯೊಂದಕ್ಕೂ ನಿಮಗೆ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು, ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂಡ್ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಒಂದು ಚೇಂಜಸ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂಡ್ ನಿಮಗೆ ಪರ್ಸನಲ್ ರೀಡಿಂಗ್ ಕೇಳಬೇಕು ಅಂಡ್ ತುಂಬಾ ಕ್ವಶನ್ಸ್ ಇದೆ, ತುಂಬಾ ಹೊತ್ತು ಮಾತಾಡಬೇಕು ಅಂದ್ರೆ ಈ ಒಂದು 300 rupees ಪ್ಯಾಕೇಜ್ ನ ನೀವು ತಗೊಂಡು ನೀವು ಕನ್ಸಲ್ಟೇಷನ್ ನ ಇವತ್ತೇ ಪಡ್ಕೊಬಹುದು. ಸೊ ಇವತ್ತು ಪೇ ಮಾಡಿದ್ರೆ ಇವತ್ತೇ ನಿಮಗೆ ರೀಡಿಂಗ್ ಸಿಗುತ್ತೆ ಅಂಡ್ 300 rupees ನೀವು ಪೇ ಮಾಡೋದ್ರ ಜೊತೆಗೆ ಇನ್ನೊಂದು ಏನಂತ ಅಂದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು, ಯಾವುದೇ ರೀತಿ ಟೈಮ್ ಲಿಮಿಟ್ ಅನ್ನೋದು ಏನು ಇರೋದಿಲ್ಲ. ಅನ್ಲಿಮಿಟೆಡ್ ಕ್ವಶನ್ಸ್, ಅನ್ಲಿಮಿಟೆಡ್ ಡ್ಯೂರೇಷನ್. ಸೊ ಎಷ್ಟು ಟೈಮ್ ಆದ್ರೂ ಮಾತಾಡ್ಬೋದು, ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು. ಸೊ ಜಸ್ಟ್ ಫಾರ್ 300 rupeesಗೆ ನಿಮ್ಮ ಎಲ್ಲಾ ಒಂದು ಪ್ರಾಬ್ಲಮ್ಸ್ಗೆ ಆನ್ಸರ್ ಸಿಗುತ್ತೆ ಅಂಡ್ ಡೆಫಿನೆಟ್ಲಿ ರೆಮಿಡೀಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಎಸ್ ಗೈಸ್, ಈ ಒಂದು ಪರ್ಸನಲ್ ರೀಡಿಂಗ್ ಯಾವಾಗ ಎಂಡ್ ಆಗುತ್ತೆ, 300 rupees ಪ್ಯಾಕೇಜ್ ಏನಿದೆ ಅದು ಯಾವಾಗ ಎಂಡ್ ಆಗುತ್ತೆ ಅಂದ್ರೆ May 20th ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ನಿಮ್ಮೆಲ್ಲರಿಗೂ ಜಸ್ಟ್ ಫಾರ್ 300 rupeesಗೆ ರೀಡಿಂಗ್ ಸಿಗುತ್ತೆ. ಸೊ ನೀವು ಆಫ್ಟರ್ 21st 22nd ನೀವು ಕಾಲ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಅವಾಗ 300 rupees ಪ್ಯಾಕೇಜ್ ಏನಿದೆ ಅದು ಎಕ್ಸ್ಪೈರಿ ಆಗುತ್ತೆ. ಸೊ May 20th ಒಳಗಡೆ ನೀವು ಕಾಲ್ ಮಾಡಿದ್ರೆ ಮಾತ್ರ 300 rupeesಗೆ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಸೊ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ, ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ, ಹಸ್ಬೆಂಡ್, ವೈಫ್ ಅಥವಾ ವೆಲ್ ವಿಶರ್, ಲವರ್, ಯಾರು ಬೇಕಾದ್ರೂ ಆಗಿರ್ಲಿ, ಆ ಒಂದು ವ್ಯಕ್ತಿ ನಿಮ್ಮಿಂದ ತುಂಬಾ ದೂರ ಹೋಗಿದ್ದಾರೆ, ಸಪರೇಟ್ ಆಗಿದ್ದಾರೆ ಅಂಡ್ ನಿಮ್ಮಿಂದ ಅವ್ರು ಏನು ಮಾತಾಡ್ತಾ ಇಲ್ಲ, ತುಂಬಾ ವರ್ಷಾನ್ಗಟ್ಲೆ ಆಗಿದೆ. ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರ, ಮುಂದೆ ಬರುವಂತ ದಿನಗಳಲ್ಲಿ ಅವ್ರಾಗ ಕಾಂಟ್ಯಾಕ್ಟ್ ಮಾಡ್ತಾರ, ನಿಮ್ ಲೈಫಲ್ಲಿ ಹಿಂತಿರುಗಿ ವಾಪಸ್ ಬರ್ತಾರ, ನಿಮ್ ಜೊತೆಗೆ ಮೊದ್ಲಿನ ತರ ಇರ್ತಾರ ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ. ಸೊ ಈ ಒಂದು ವಿಡಿಯೋ ಯಾರೆಲ್ಲ ಸಪರೇಷನ್ ಆಗಿದ್ರ ಅಂತವ್ರಿಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರಾ, ಮ್ಯಾಮ್ ನಮ್ಮ ವ್ಯಕ್ತಿ ನಮ್ಮಿಂದ ದೂರ ಹೋಗಿದ್ದಾರೆ, ನನ್ನ ಒಂದು ಫ್ರೆಂಡ್ ನನ್ನಿಂದ ದೂರ ಹೋಗಿದ್ದಾರೆ, ನನ್ನ ಲವರ್, ನನ್ನ ಹಸ್ಬೆಂಡ್, ನನ್ನ ವೈಫ್ ತುಂಬಾ ದೂರ ಹೋಗಿದ್ದಾರೆ, ಅವ್ರು ನನ್ನ ಲೈಫಲ್ಲಿ ವಾಪಸ್ ಯಾವತ್ತೂ ಬರೋದೇ ಇಲ್ವಾ, ತುಂಬಾ ಇಯರ್ಸ್ ಆಗೋಗಿದೆ ಮ್ಯಾಮ್, ಅವ್ರು ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ, ಅವ್ರಿಗೆ ನಮ್ಮ ಫೀಲಿಂಗ್ಸ್ ಇದೆಯಾ, ನಮ್ಗೆ ಅಂತ ಅವ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀವಿ, ನಮ್ ಬಗ್ಗೆ ಅವ್ರು ಯಾವಾಗ್ಲಾದ್ರೂ ಥಿಂಕ್ ಮಾಡ್ತಾರ, ಇದೆಲ್ಲ ಅಪ್ಡೇಟ್ಸ್ ನ ಕೊಡಿ ಅಂತ ತುಂಬಾ ಜನ ಕೇಳಿದ್ರಿ. ಸೊ ಎಲ್ಲಾರ್ಗು ಈ ಒಂದು ವಿಡಿಯೋ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮಿಂದ ದೂರ ಆಗಿರುವಂತಹ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರ, ನಿಮ್ ಜೊತೆಗೆ ಮಾತಾಡ್ತಾರ, ಮೊದ್ಲಿನ ತರ ನಿಮ್ ಲೈಫಲ್ಲಿ ಅವರು ಇರ್ತಾರ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು 4 of Pentacles ಇದೆ. ಸೊ ಗೈಸ್, ಯಾರೆಲ್ಲ ಇವತ್ತು ವಿಡಿಯೋನ ನೋಡ್ತಾ ಇದ್ದೀರಾ, ವಿ ಹ್ಯಾವ್ 4 of Pentacles ಅಂಡ್ Page of Pentacle. ಓಕೆ, 10 of Pentacles. ಸೊ ಕಂಟಿನ್ಯೂಸ್ ಆಗಿ ಪೆಂಟಿಕಲ್ ಕಾರ್ಡೇ ಬಂದಿದೆ. ಓ ಮೈ ಗಾಡ್, 5 of Pentacles. ಓಕೆ, ಸೊ ಕಂಟಿನ್ಯೂಸ್ 4 ಕಾರ್ಡು ಕೂಡ ಪೆಂಟಿಕಲ್ ಕಾರ್ಡ್ ಬಂದಿದೆ. ಐ ಎಕ್ಸ್ಪ್ಲೈನ್ ಯು. ಅಂಡ್ ಫೂಲ್ ಕಾರ್ಡ್ ಅಂಡ್ ಅದ್ರ ಜೊತೆಗೆ ವಿ ಹ್ಯಾವ್ 10 of Swords. ಓಕೆ ಗಾಯ್ಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂತ ಅಂದ್ರೆ, ಸೊ ನಿಮ್ಮಿಂದ ದೂರ ಆಗಿರುವಂತ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರ, ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ತಾರ, ಥಿಂಕ್ ಮಾಡ್ತಾ ಇದಾರ, ಅಥವಾ ನಿಮ್ಮ ನೆನಪುಗಳಿಂದ ಅವ್ರು ಆಲ್ರೆಡಿ ಮೂವ್ ಆಗಿ ಆ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಅವರು ನೋಡ್ಕೊಂಡು ಹೋಗ್ತಾ ಇದಾರ, ನಿಮ್ಮ ನೆನಪು ಅವ್ರಿಗೆ ಆಗದೇ ಇಲ್ವಾ, ಕಾಡೋದೇ ಇಲ್ವಾ ಅಂತ ನೀವು ಕೇಳಿದ್ರೆ, ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗಳು ಈ ಒಂದು ವ್ಯಕ್ತಿನ ನೀವು ಯಾರನ್ನ ನೆನ್ಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ತುಂಬಾನೇ ಈಗೋಯಿಸ್ಟಿಕ್ ಇದ್ದಾರೆ. ಸೊ 4 of Pentacles ಇದೆ. ಸೊ 4 of Pentacles ಇನ್ ದ ಸೆನ್ಸ್ ತುಂಬಾನೇ ಈಗೋ, ಆಟಿಟ್ಯೂಡ್, ಡಾಮಿನೇಟ್ ಇರುವಂತ ವ್ಯಕ್ತಿ ನಿಮ್ಮ ಪರ್ಸನ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿ ನಿಮ್ಮಿಂದ ಅವ್ರು ಆಲ್ರೆಡಿ ಮೂವ್ ಆಗಿಲ್ಲ, ಸ್ಟಿಲ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಆ ಒಂದು ವ್ಯಕ್ತಿ ನಿಮ್ಮ ನೆನಪುಗಳು ಬರ್ದೇ ಇರೋ ರೀತಿನಲ್ಲಿ ಆ ಒಂದು ವ್ಯಕ್ತಿ ಎಷ್ಟೇ ಸತತವಾಗಿ ಇಲ್ಲ ಇವರ ನೆನಪುಗಳಿಂದ ನಾನು ಆಚೆ ಹೋಗ್ಬೇಕು, ಇವರಿಂದ ನಾನು ದೂರ ಹೋಗ್ಬೇಕು, ನಮ್ಮಿಬ್ರ ಮಧ್ಯೆ ಏನೂ ಸರಿ ಬರಲ್ಲ, ಅವ್ರು ಎಷ್ಟೇ ಸತಿ ಮೈಂಡ್ ನ ಫಿಕ್ಸ್ ಮಾಡ್ಕೊಂಡು ಇಲ್ಲ ನಾನು ಮೂವ್ ಆಗ್ಬೇಕು, ಇದನ್ನ ನಾನು ಕ್ಯಾರಿ ಔಟ್ ಮಾಡಬಾರ್ದು ಅಂತ ಅವ್ರು ಎಷ್ಟೇ ಸತಿ ಅನ್ಕೊಂತಾ ಇದ್ರು ಕೂಡ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹೋಗೋದಿಕ್ಕಾಗ್ತಲ್ಲ, ಮೂವ್ ಆಗೋದಿಕ್ಕಾಗ್ತಲ್ಲ, ನಿಮ್ಮ
ನೆನಪುಗಳು ಪದೇ ಪದೇ ಈ ಒಂದು ವ್ಯಕ್ತಿಗೆ ಕಾಡ್ತಾನೆ ಇರುತ್ತೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಈ ಒಂದು ವ್ಯಕ್ತಿ ಅನ್ಕೊಂತಾನೆ ಇರ್ತಾರೆ ಲೈಕ್ ಈ ಒಂದು ವ್ಯಕ್ತಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದಾ, ಸೊ ಅವರು ಕೂಡ ನಂತರನೇ ಯೋಚನೆ ಮಾಡ್ತಿರ್ತಾರ, ಥಿಂಕ್ ಮಾಡ್ತಿರ್ತಾರ. ನಾನಂತೂ ಇವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀನಿ, ಥಿಂಕ್ ಮಾಡ್ತೀನಿ, ಇವ್ರ ನೆನಪುಗಳಲ್ಲೇ ನಾನು ಸ್ಟಕ್ ಅಲ್ಲಿದ್ದೀನಿ. ಇವರು ನನ್ನಿಂದ ಅದೇ ರೀತಿ ನನ್ನ ನೆನಪುಗಳಿಂದ ದೂರ ಹೋಗಿದಾರ, ನನ್ನ ನೆನಪುಗಳಿಂದ ಅವ್ರು ಇನ್ನೂ ಹಾಗೆ ಇದ್ದಾರ, ನನ್ನ ಬಗ್ಗೆ ಅವರು ಕೂಡ ಯೋಚನೆ ಮಾಡ್ತಾರ, ಥಿಂಕ್ ಮಾಡ್ತಾರ, ನನ್ನಷ್ಟೇ ಒಂದು ವ್ಯಕ್ತಿನೂ ಕೂಡ ಮಿಸ್ ಮಾಡ್ತಾ ಇದಾರ. ಸೊ ನೀವ್ ಇಲ್ಲಿ ಯಾವ ತರ ಯೋಚನೆ ಮಾಡ್ತಾ ಇದ್ದೀರಾ ಅದೇ ರೀತಿ ಈ ಒಂದು ವ್ಯಕ್ತಿನೂ ಕೂಡ ಅಷ್ಟೇ ಯೋಚನೆ ಮಾಡ್ತಿದ್ದಾರೆ. ಸೊ ಇಬ್ರದ್ದು ಎನರ್ಜಿ ಕೂಡ ಮಿರರಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ನೀವ್ ಯಾವ ತರ ಯೋಚನೆ ಮಾಡ್ತಾ ಇದ್ರ ಇಲ್ಲಿ ನಿಮ್ಮ ಎನರ್ಜಿ ಇಲ್ಲಿ ಪಾಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇವಾಗ ಈ ಒಂದು ವ್ಯಕ್ತಿಗೆ ಈ ಒಂದು ವ್ಯಕ್ತಿ ನೀವು ತುಂಬಾನೇ ಸೈಲೆಂಟ್ ಆಗಿ ಇರ್ತೀರಾ, ಸಮಾಧಾನವಾಗಿ ಇರ್ತೀರಾ, ಬಟ್ ಸಡನ್ ಆಗಿ ಒಂದು ವ್ಯಕ್ತಿಯ ಯೋಚನೆಗಳು ನಿಮ್ಮ ಮೈಂಡ್ ಅಲ್ಲಿ ಬರ್ತಿದೆ ಅಂದ್ರೆ ಆ ಒಂದು ಕ್ಷಣದಲ್ಲಿ ಈ ಒಂದು ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಸೊ ಇದು ಈ ರೀತಿ ನೀವು ಕನೆಕ್ಟ್ ಮಾಡ್ಕೊಬಹುದು. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಕ್ಚುಲಿ ತುಂಬಾ ಮಿಸ್ ಮಾಡ್ತಾರೆ, ತುಂಬಾ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ ಅಂತ ಯಾರ ಹತ್ರನೂ ಹೇಳ್ಕೊಳ್ದೇ ಇರ್ಬೋದು. ಬಿಕಾಸ್ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ, ಆಟಿಟ್ಯೂಡ್ ಇದೆ. ನಾನ್ ಯಾಕೆ ಎಫರ್ಟ್ಸ್ ಹಾಕ್ಬೇಕು, ನಾನೇ ಯಾಕೆ ಇವ್ರ ಜೊತೆಗೆ ಮಾತಾಡ್ಬೇಕು, ನಾನಾಗ ಯಾಕೆ ಈ ಒಂದು ವ್ಯಕ್ತಿಯ ಲೈಫಲ್ಲಿ ಮತ್ತೆ ಹೋಗ್ಬೇಕು, ಇವ್ರಾಗ ಕಾಲ್ ಮಾಡ್ಬೋದಲ್ವಾ, ಮೆಸೇಜ್ ಮಾಡ್ಬೋದಲ್ವಾ. ಸೊ ಅಷ್ಟೊಂದೆಲ್ಲ ಈ ಒಂದು ವ್ಯಕ್ತಿ ನನ್ನ ಇಷ್ಟಪಟ್ಟಿದ್ರೆ ಈ ಒಂದು ವ್ಯಕ್ತಿ ಇಷ್ಟೊತ್ತಿಗಾಗ್ಲೇ ಅವ್ರು ನನ್ನ ಮಿಸ್ ಮಾಡ್ಬೇಕಾಗಿತ್ತು. ಈ ರೀತಿ ನಾವು ಕೆಲವೊಂದ್ಸತಿ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಆ ಒಂದು ಈಗೋಯಿಸ್ಟಿಕಲಿ ಅವರು ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮನ್ನ ಎಷ್ಟೇ ಸತಿ ಕಾಂಟ್ಯಾಕ್ಟ್ ಮಾಡ್ಬೇಕು, ರೀಚ್ ಔಟ್ ಆಗ್ಬೇಕು ಅಂತ ಅವ್ರು ಅನ್ಕೊಂತಾ ಇದ್ರು ಕೂಡ ಅವ್ರ ಈಗೋ ಅವ್ರನ್ನ ಸ್ಟಾಪ್ ಮಾಡ್ತಾ ಇದೆ, ನಿಮ್ಮ ಹತ್ರ ಬರೋದಿಕ್ ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರ ಅಂದ್ರೆ 10 of Pentacles ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ಹೇಳ್ತೀನಿ. ಈ ಒಂದು ವ್ಯಕ್ತಿ ಆಕ್ಚುಲಿ ಅವರು ನಿಮ್ಮನ್ನ ಮೊದ್ಲಿನ ತರ ಫ್ಯಾಮಿಲಿ ಪರ್ಸನ್ ತರನೇ ಈಗಲೂ ಕೂಡ ನೋಡ್ತಾರೆ. ಸೊ ನಿಮ್ಮ ಜೊತೆಗೆ ಏನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು, ಏನ್ ಸಂಬಂಧದಲ್ಲಿದ್ರು, ಆವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವ ತರ ನೋಡ್ತಾ ಇದ್ರು, ಸ್ಟಿಲ್ ಡೇ ಈ ಒಂದು ವ್ಯಕ್ತಿ ಈಗಲೂ ಕೂಡ ನಿಮ್ಮನ್ನ ಅವರ ಮನೆಯವ್ರ ತರನೇ ಟ್ರೀಟ್ ಮಾಡ್ತಾರೆ, ಅವರ ಫ್ಯಾಮಿಲಿ ತರನೇ ಟ್ರೀಟ್ ಮಾಡ್ತಿದ್ದಾರೆ. ಇದ್ರಲ್ಲಿ ಯಾವ್ದೇ ರೀತಿ ಈ ಒಂದು ವ್ಯಕ್ತಿ ಇಲ್ಲ ಇವ್ರ ಬಗ್ಗೆ ನಾನು ಯೋಚನೆ ಮಾಡಬಾರ್ದು, ಇವ್ರು ನನ್ನ ಫ್ಯಾಮಿಲಿ ಮೆಂಬರ್ ಅಲ್ಲ, ಇವ್ರು ನನ್ನ ಬಿಟ್ಟು ಹೋದಂತ ವ್ಯಕ್ತಿ, ಅಥವಾ ನಾನು ಇವ್ರನ್ನ ಬಿಟ್ಟು ಬಂದ್ಬಿಟ್ಟಿದೀನಿ, ಇವಾಗ ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಸುಮ್ನೆ ಕುತ್ಕೊಳಕ್ಕಾಗಲ್ಲ, ಈ ತರ ಯಾವತ್ತೇ ಕಾರಣಕ್ಕೂ ನಿಮ್ಮ ಯೋಚನೆಗಳಲ್ಲಿ ಅವರು ಉಡಾಫೆ ಆಗಿ ಮಾತಾಡಲ್ಲ. ಬಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಅನ್ಸುತ್ತೆ ಇಲ್ಲ ನಾನು ರೀಚ್ ಔಟ್ ಆಗ್ಬೇಕು, ಇವ್ರ ಜೊತೆಗೆ ಮಾತಾಡ್ಬೇಕು ಅಂತ. ಬಟ್ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ, ಆಟಿಟ್ಯೂಡ್ ಇದೆ. ಸೊ ನಾನು ಇವಾಗ ಸೋತೋಗ್ಬಿಟ್ರೆ ನಾನೇ ಈ ಒಂದು ವ್ಯಕ್ತಿ ನಾನು ಕಾಲ್ ಮಾಡ್ತಾನೆ, ಮೆಸೇಜ್ ಮಾಡ್ತಾನೆ, ಅಥವಾ ಇವಳು ನಾನು ಕಾಲ್ ಮಾಡ್ತಾಳೆ, ಮೆಸೇಜ್ ಮಾಡ್ತಾಳೆ ಅಂದ್ಬಿಟ್ಟು ನನ್ನ ಮೇಲೆ ಅಡ್ವಾಂಟೇಜ್ ತಗೊಂತಾರ, ಇವ್ರು ಅದನ್ನೇ ಇಟ್ಕೊಂಡು ಆಟಾಡ್ಸ್ತಾರ, ನನ್ನ ವೀಕ್ನೆಸ್ ಇಟ್ಕೊಂಡೇ ಆಟಾಡ್ಸ್ತಾರ, ನಾನು ಏನೇ ಕಾರಣಕ್ಕೂ ಇವ್ರನ್ನ ಬಿಟ್ಟೋಗಲ್ಲ, ಇವ್ರ ಜೊತೆಗೆ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ವ್ಯಕ್ತಿ ನನ್ನ ಮೇಲೆ ಅಡ್ವಾಂಟೇಜ್ ತಗೊಂಡ್ಬಿಡ್ತಾರ. ನಾನು ಯಾವಾಗ್ಲೂ ಕಾಲ್ ಮಾಡ್ತಾನೆ, ಮೆಸೇಜ್ ಮಾಡ್ತಾನೆ, ಬಿಡು ಇವನಿಗೆ ನಾನು ಎದುರ್ಕೊಳ್ಳೋದು, ಈ ತರದೆಲ್ಲ ನೀವು ಫೀಲ್ ಮಾಡ್ಬಿಡ್ತೀರಾ. ಇದೆಲ್ಲ ಅವರು ಒಂದೊಂದು ಡಾಟ್ಸ್ ಆಗಿ ಕನೆಕ್ಟ್ ಮಾಡ್ಕೊಂಡಾಗ ಇಲ್ಲ ನಾನು ಅಡ್ವಾಂಟೇಜ್ ಆಗಿ ನಾನು ದಾರಿ ಮಾಡ್ಕೊಡ್ಬಾರ್ದು, ನನ್ನ ವೀಕ್ನೆಸ್ ನ ಇವ್ರ ಹತ್ರ ಬಿಟ್ಕೊಡ್ಬಾರ್ದು, ಇವ್ರು ನನ್ನ ಹತ್ರ ಕಾಲ್ ಮಾಡ್ಲಿ, ಮೆಸೇಜ್ ಮಾಡ್ಲಿ, ಯಾಕೆ ಇವ್ರ ಹತ್ರ ನನ್ನ ನಂಬರ್ ಇಲ್ವಾ, ನನ್ನ ನಂಬರ್ ಇದೆ ಅಲ್ವಾ, ಟ್ರೈ ಮಾಡ್ಬೋದಲ್ವಾ, ಇದೆಲ್ಲ ಅವ್ರಿಗೆ ರಿಲೇಟ್ ಆಗ್ತಾನೆ ಬರುತ್ತೆ. ಬಟ್ ಈ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ. ಇವರು ತುಂಬಾ ಸತಿ ಅನ್ಕೊಂಡಿದ್ದಾರೆ ಅವ್ರ ಲೈಫ್ ಅಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಮೋಟಿವೇಟ್ ಮಾಡಿದ್ದಾರೆ, ಬೆನ್ನೆಲುವಾಗಿ ಒಬ್ಬ ವ್ಯಕ್ತಿ ನಿಂತಿದ್ದಾರೆ ಔಟ್ ಆಫ್ ದ ಪರ್ಸನ್ ಆಫ್ ದ ಫ್ಯಾಮಿಲಿ ಅಂತ ಅಂದ್ರೆ ದಟ್ ಈಸ್ ಯು ಅಂತ ಹೇಳ್ಬೋದು. ಸೊ ನಿಮ್ಮನ್ನ ನೆನ್ಪು ಮಾಡ್ಕೊಂಡಾಗೆಲ್ಲಾನು ಕೂಡ ನಿಮ್ಮನ್ನ ರಿಲೇಟ್ ಮಾಡ್ಕೊಂಡಾಗ ನೀವು ಅವ್ರಿಗೆ ಏನೆಲ್ಲ ಹೆಲ್ಪ್ ಮಾಡಿದೀರಾ, ಕಷ್ಟಕ್ಕೆ ಏನೆಲ್ಲ ನೀವು ಅವ್ರಿಗೆ ಸಹಾಯ ಮಾಡಿದೀರಾ, ಯಾವ ಸಮಯದಲ್ಲಿ ನೀವು ಅವ್ರನ್ನ ಕೈ ಹಿಡ್ದಿದ್ದೀರಾ, ಇದೆಲ್ಲಾನು ಕೂಡ ಅವ್ರು ರಿಲೇಟ್ ಮಾಡ್ಕೋತಾರೆ. ಅಂಡ್ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಹೆಲ್ಪ್ ಮಾಡಿದಿರಾ ಫೈನಾನ್ಷಿಯಲಿ. ಸೊ ಈ ಒಂದು ವ್ಯಕ್ತಿ ಆ ಒಂದು ಫೈನಾನ್ಷಿಯಲಿ ಥಿಂಗ್ಸ್ ಗೆಲ್ಲ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ. ಸೊ ಅವರು ನನಗೆ ಫೈನಾನ್ಷಿಯಲಿ ಹಣದ ಸಹಾಯ ಮಾಡಿದ್ದಾರೆ. ಯಾರು ನನಗೆ ಸಹಾಯ ಮಾಡದಿರುವಂತ ಸಮಯದಲ್ಲಿ ಈ ಒಂದು ವ್ಯಕ್ತಿ ನನಗೆ ಸಹಾಯವನ್ನ ಮಾಡಿ ಈ ಒಂದು ವ್ಯಕ್ತಿ ಇವಾಗ ನನ್ನ ಲೈಫ್ ಅಲ್ಲಿ ಒಂದು ಸ್ಟ್ರಾಂಗ್ ಆಗಿ ಹೆಮ್ಮರವಾಗಿದ್ದಾರೆ ಅಂತಂದ್ರೆ ಬಿಕಾಸ್ ಅವ್ರು ಮಾಡಿರುವಂತಹ ಎಲ್ಲಾ ಹೆಲ್ಪ್ ಗಳಿಗೆ ನಾನು ಕೃತಜ್ಞತೆ ಚಿರಋಣಿಯಾಗಿರ್ತೀನಿ. ಅಂಡ್ ಇವತ್ತು ನನ್ನ ಲೈಫ್ ಅಲ್ಲಿ ಇಷ್ಟೆಲ್ಲ ನಾನು ಮಾಡಿದೀನಿ ಅಂತ ಅಂದ್ರೆ ಅದೆಲ್ಲದಕ್ಕೂ ಇವರ ಕೊಡುಗೆನೂ ಇದೆ, ನನ್ನ ಹಾರ್ಡ್ ವರ್ಕು ಇದೆ, ಇದೆಲ್ಲಾನು ಅವರು ರಿಲೇಟ್ ಮಾಡ್ಕೋತಾರೆ. ಬಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಸ್ಪೆಂಡ್ ದೇರ್ ಲೈಫ್ ವಿತ್ ಯು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಅವರ ಇಡೀ ಜೀವನ ನಿಮ್ಮ ಜೊತೆಗೆ ಸ್ಪೆಂಡ್ ಮಾಡಬೇಕು. ಅಂಡ್ ಇವಾಗ ಆಗಿದ್ದಾಗೋಗಿದೆ, ಇದನ್ನೆಲ್ಲ ನಾವು ಮತ್ತೆ ವಾಪಸ್ ಚೇಂಜ್ ಮಾಡಕ್ಕಾಗಲ್ಲ. ಬಟ್ ನಾನೇನ್ ಮಾಡಿದೀನಿ ಆ ಮಿಸ್ಟೇಕ್ಸ್ ನ ಪಾಸ್ಟ್ ಅಲ್ಲಿ, ಬಟ್ ಇವಾಗ ನಾನು ಆ ಒಂದು ವ್ಯಕ್ತಿನ ಮತ್ತೆ ಅವ್ರ ಲೈಫ್ ಅಲ್ಲಿ ಹೋದಾಗ ಆ ಮಿಸ್ಟೇಕ್ಸ್ ಅನ್ನ ಮಾಡಬಾರ್ದು. ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು, ಖುಷಿಯಾಗಿ ನೋಡ್ಕೊಬೇಕು. ನನ್ನ ಬಿಹೇವಿಯರ್ ಅಲ್ಲಿ, ನನ್ನ ಒಂದು
ಬಿಹೇವಿಯರ್ ಅಲ್ಲೂ ಕೂಡ ನಾನು ಚೇಂಜಸ್ ಮಾಡ್ಕೊಬೇಕು ಅನ್ನೋದೆಲ್ಲ ಈ ಒಂದು ವ್ಯಕ್ತಿಯ ಥಾಟ್ಸ್ ಬರ್ತಾ ಇದೆ. ಬಟ್ ಈ ಒಂದು ವ್ಯಕ್ತಿ ಯಾರತ್ರನೂ ಹೇಳ್ಕೊಳ್ಳಲ್ಲ, ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಥಿಂಕ್ ಮಾಡ್ತಾ ಇದೀನಿ, ಅವ್ರು ಏನ್ ಮಾಡ್ತಿದ್ರ ಅಂತ ಯಾರತ್ರನೂ ವಿಚಾರಿಸದೆ ಇರೋ ಮಾತ್ರಕ್ಕೆ ಒಂದ್ ವ್ಯಕ್ತಿ ಎಲ್ಲಾನು ಬಿಟ್ಟು ನಿಮ್ಮ ನೆನಪುಗಳಿಂದ ದೂರ ಹೋಗಿದ್ದಾರೆ ಅಂತಾನೂ ಅಲ್ಲ. ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ತುಂಬಾನೇ ಕಾಡುತ್ತೆ. 24/7 ಇವರು ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಥಿಂಕ್ ಮಾಡ್ತಿರ್ತಾರೆ. ಬಟ್ ಆ ಒಂದು ಯೋಚನೆಗಳು ನಿಮ್ಮದೇ ಅಂತ ಅವ್ರು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ತೋರಿಸ್ಕೊಳ್ಳಲ್ಲ. ಬಟ್ ಆ ಒಂದು ವ್ಯಕ್ತಿ ನಾನು ತುಂಬಾನೇ ಸ್ಟ್ರಾಂಗ್ ಇದ್ದೀನಿ, ನನಗೆ ಯಾರಿದ್ರು ಯಾರು ಇಲ್ದೇ ಇದ್ರು ನನ್ನ ಜೀವನ ಏನು ಬದಲಾಗಲ್ಲ, ಈ ರೀತಿ ಎಲ್ಲ ಒಂದ್ ವ್ಯಕ್ತಿ ಕನ್ವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಈ ಒಂದು ವ್ಯಕ್ತಿ ಆಕ್ಚುಲಿ ಅವ್ರ ಲೈಫಲ್ಲಿ ಯಾರಾದ್ರೂ ಇಲ್ಲ ಅಂತ ಅಂದ್ರೆ ಆ ಒಂದು ವ್ಯಕ್ತಿಗಳ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಸೊ ಈ ಒಂದು ವ್ಯಕ್ತಿಯ ಲೈಫಲ್ಲಿ ತುಂಬಾ ಜನ ಆಚೆ ಹೋಗಿದ್ದಾರೆ. ಬಟ್ ಯಾರ ಬಗ್ಗೆನೂ ಅಷ್ಟು ಯೋಚನೆ ಮಾಡೋಂತ ವ್ಯಕ್ತಿ, ಮಾಡದೇ ಇರುವಂತ ವ್ಯಕ್ತಿ ನಿಮ್ ಬಗ್ಗೆ ಇವರು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ರ ಅಂತಂದ್ರೆ ಬಿಕಾಸ್ ಯು ಹ್ಯಾವ್ ಮೀನ್ ಟು ದೆಮ್ ಟೂ ಮಚ್. ಅಂದ್ರೆ ನೀವು ಒಂದು ಒಳ್ಳೆ ಸ್ಥಾನವನ್ನ ಅವ್ರ ಲೈಫಲ್ಲಿ ನೀವು ಕೊಟ್ಟಿದ್ದೀರಾ ಅಂಡ್ ಅವರು ನಿಮ್ಮನ್ನ ತುಂಬಾ ಚೆನ್ನಾಗಿ ಇವತ್ತು ನೆನ್ಪು ಮಾಡ್ಕೊಂತಿದ್ದಾರೆ. ಅಂದ್ರೆ ನಿಮ್ಮ ಕೊಡುಗೆ ತುಂಬಾನೇ ಇದೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ. ಸೊ ಪ್ರತಿ ಸತಿನೂ ಈ ಒಂದು ವ್ಯಕ್ತಿ ಕೈ ಅಂದ್ರೆ ಮೇಲೆ ಬಿದ್ದಾಗ, ಕೆಳಗಡೆ ಬಿದ್ದಾಗ ಇವ್ರ ಕೈ ಹಿಡ್ದಿದ್ದೀರಾ, ಕೈ ಎತ್ತಿ ಮೇಲೆ ಇಲ್ಲ ನಿನ್ ಕೈಲಾಗತ್ತೆ, ಮುಂದೆ ಹೋಗು, ಮೋಟಿವೇಟ್ ಮಾಡಿದ್ರ, ಸಪೋರ್ಟ್ ಮಾಡಿದ್ರ. ಸೊ ಯಾರು ಮಾಡ್ದಿರೋಂತ ತ್ಯಾಗಗಳು ಈ ಒಂದು ವ್ಯಕ್ತಿಗೋಸ್ಕರ ನೀವೆಲ್ಲಾನು ಮಾಡಿದ್ರ. ಒಂದು ಸಮಯದಲ್ಲಿ ಅವ್ರಿಗೋಸ್ಕರ ಅವ್ರ ಇಡೀ ಫ್ಯಾಮಿಲಿನ ನೀವು ಎದುರಾಕೊಂಡು ಆಪೋಸಿಟ್ ಮಾಡ್ಕೊಂಡು ಇವ್ರಿಗೆ ನೀವು ಸಹಾಯ ಮಾಡಿದ್ರಿ, ಹೆಲ್ಪ್ ಮಾಡಿದ್ರಿ. ಬಟ್ ಇವತ್ತು ಅವ್ರು ಒಂದು ಒಳ್ಳೆ ಸ್ಥಾನದಲ್ಲಿ ಇದಾರೆ ಅಂದ್ರೆ ಆ ಒಂದು ಸ್ಥಾನಕ್ಕೆ ನೀವು ಕೂಡ ಮೆಟ್ಟಿಲ ಆಗಿದ್ದೀರಾ. ಓಕೆ, ಇದೆಲ್ಲ ಅವ್ರು ರಿಲೇಟ್ ಮಾಡ್ಕೊಂಡಾಗ ಐ ಆಮ್ ಫೀಲ್ ವೆರಿ ಹ್ಯಾಪಿ. ಇಂಥ ವ್ಯಕ್ತಿನ ನಾನು ಕಳ್ಕೋಬಾರ್ದು. ಯಾವುದೋ ಒಂದು ಸಿಲ್ಲಿ ರೀಸನ್ಗೆ ಒಂದ್ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡೋದ್ ಬಿಟ್ಟಿದ್ದಾರೆ, ಅದನ್ನೇ ಇಷ್ಟು ವರ್ಷಗಳ ಕಾಲ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ. ಇಟ್ ಡಸಂಟ್ ಮೀನ್ ಈ ಒಂದು ವ್ಯಕ್ತಿ ಯಾವುದೇ ರೀತಿ ಚೀಟರ್ ಅಲ್ಲ, ಫ್ಲರ್ಟರ್ ಅಲ್ಲ. ನೀವು ಯಾರ ಜೊತೆ ಕನೆಕ್ಟ್ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ, ಆಕ್ಚುಲಿ ಈ ಒಂದು ವ್ಯಕ್ತಿ ತುಂಬಾನೇ ಜೆನ್ಯೂನ್ ಇದ್ದಾರೆ. ಲಾಯಲ್ಟಿ ಅಂತ ಅಂದ್ರೆ ಈ ಒಂದು ವ್ಯಕ್ತಿಯ ನೇಮ್ ಬರುತ್ತೆ ಅಂತ ಹೇಳ್ಬೋದು. ಅಷ್ಟು ಮಟ್ಟಿಗೆ ಲಾಯಲಿಟಿ ಈ ಒಂದು ವ್ಯಕ್ತಿಯ ಲೈಫ್ ಅಲ್ಲಿ ಅವ್ರು ಅಳವಡಿಸ್ಕೊಂಡಿದ್ದಾರೆ. ಸೊ ಏನೇ ಮಾಡಿದ್ರು ಕೂಡ ಯಾರ ಶಾಪನೂ ನಮಗೆ ತಡದೇ ಇರಲ್ಲ. ಅವ್ರನ್ನ ನಾನು ಅನ್ಯಾಯವಾಗಿ ಅವ್ರಿಗೆ ಮೋಸ ಮಾಡಬಾರ್ದು, ಚೀಟಿಂಗ್ ಮಾಡಬಾರ್ದು. ಅವ್ರಿಗೆ ಗೊತ್ತೋ ಗೊತ್ತಿಲ್ದೇನೋ ಅವ್ರಿಗೆ ನನ್ನಿಂದ ತಪ್ಪಾಗಿದೆ ಅಂದ್ರೆ ಆ ತಪ್ಪನ್ನ ನಾನು ತಿದ್ಕೊಂಡು ಆ ಒಂದು ತಪ್ಪು ಅವ್ರ ಜೊತೆಗೆ ಮತ್ತೆ ರಿಪೀಟ್ ಮಾಡದೇ ಇರೋ ರೀತಿನಲ್ಲಿ ನಾನು ಅದನ್ನ ಮಾಡಬೇಕು, ಅದನ್ನ ಚೇಂಜ್ ಮಾಡ್ಕೊಬೇಕು ಅಂತ ಇವ್ರು ತುಂಬಾ ಸತಿ ಒಳ್ಳೆ ರೀತಿನಲ್ಲಿ ಅವ್ರು ಬದುಕಿರೋದು. ಸೊ ಈ ಒಂದು ವ್ಯಕ್ತಿ ಆಕ್ಚುಲಿ ದಿಸ್ ಪರ್ಸನ್ ಇಸ್ ನಾಟ್ ಸಮ್ ಒನ್ ಹೂ ಇಸ್ ಆಲ್ವೇಸ್ ಫ್ಲರ್ಟಿಂಗ್ ವಿತ್ ಸಮ್ ಒನ್ ಎಲ್ಸ್. ನೀವಿಲ್ಲ, ಬೇರೆಯವರಿಲ್ಲ, ಇನ್ ಮತ್ತೊಬ್ರು, ಈ ರೀತಿ ಇರೋಂತ ಕ್ಯಾಟಗರಿ ವ್ಯಕ್ತಿಗಳಲ್ಲ. ಬಟ್ ಈ ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಮನ್ಸ್ ಕೊಟ್ಟಿದ್ದಾರೆ, ಅವ್ರನ್ನ ಇಷ್ಟಪಡ್ತಿದಾರೆ ಅಂದ್ರೆ ಅದು ಅವರು ಸಾಯೋವರೆಗೂ ಆ ಪ್ರೀತಿಯ ಆ ಒಂದು ಸ್ಥಾನ ಏನ್ ಅವ್ರ ಲೈಫಲ್ಲಿ ಕೊಟ್ಟಿರ್ತಾರೆ ನಿಮ್ಗೆ, ಅದು ಕೊನೆವರೆಗೂ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಫೂಲ್ ಕಾರ್ಡ್ ಇರೋದ್ರಿಂದ ಈ ಒಂದು ಕನೆಕ್ಷನ್ ರಿಬರ್ತ್ ಆಗತ್ತೆ. ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಲಾಟ್ ಆಫ್ ನ್ಯೂ ಬಿಗಿನಿಂಗ್ಸ್, ಹೊಸ ಚಾಪ್ಟರ್ ಓಪನ್ ಆಗ್ತಾ ಇದೆ. ಸೊ ಒಂದು ಫ್ರೆಶ್ ಬಿಗಿನಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ವ್ಯಕ್ತಿ ಜೊತೆಗೆ ಆಗಿದ್ದೆಲ್ಲ ಆಗೋಗಿದೆ, ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಇವಾಗ ಅದೆಲ್ಲ ನಾವು ಮರ್ತ್ಬಿಟ್ಟು ಮುಂದೆ ಹೋಗೋ ದಾರಿ ನಾವು ನೋಡ್ಕೊಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಪಾಸ್ಟ್ ಇಸ್ ಪಾಸ್ಟ್, ಪ್ರೆಸೆಂಟ್ ಇಸ್ ಪ್ರೆಸೆಂಟ್, ಫ್ಯೂಚರ್ ಇಸ್ ಫಾರ್ ಫ್ಯೂಚರ್ ಅಂತ ಹೇಳಿ ಒಂದೊಳ್ಳೆ ಆದಿನಲ್ಲಿ ನಿಮ್ಮ ಲೈಫಲ್ಲಿ ಮತ್ತೆ ರಿಕನೆಕ್ಟ್ ಆಗಿ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಿ, ಮಾತಾಡಿ, ಡಿಸ್ಕಸ್ ಮಾಡಿ ನನ್ಗೊಂದು ಚಾನ್ಸ್ ಕೊಡ್ತೀರಾ, ನಿಮ್ ಲೈಫ್ ಅಲ್ಲಿ ಪ್ರತಿ ಕ್ಷಣ ಏನೇ ಕಷ್ಟ ಆದ್ರೂ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ಬೇಕು ಅಂತ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಯಾವಾಗ ಬರ್ತಾರೆ, ಯಾವಾಗ ರೀಚ್ ಔಟ್ ಆಗ್ತಾರೆ ಅಂತಂದ್ರೆ ವಿತಿನ್ 6 months ಇಂದ ಅಟ್ಲೀಸ್ಟ್ ಫಾರ್ 1 year ಒಳಗಡೆ ಈ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ. ಅಂದ್ರೆ ಈ ಒಂದು ದಿನದಿಂದ ನೆಕ್ಸ್ಟ್ 6 month ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿ ರಿಕನ್ಸೈಲ್ ಆಗ್ಬೋದು. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಇಲ್ಲಿ ತುಂಬಾ ಜನ ವಿಡಿಯೋಸ್ ನೋಡ್ತಾ ಇರ್ತೀರಾ. ಸೊ ನಂಗೆ ಡಿಫ್ರೆಂಟ್ ಟೈಮ್ ಲೈನ್ ಇವಾಗ ನನ್ನ ಮೈಂಡ್ ಬರ್ತಿದೆ. ಅಂದ್ರೆ ಇಲ್ಲಿ ಕೆಲವೊಬ್ಬರಿಗೆ 6 months ಅಂತ ಇದೆ, ಇನ್ನು ಕೆಲವೊಬ್ಬರಿಗೆ 1 year ಅಂತ ಇದೆ, ಇನ್ನು ಕೆಲವೊಬ್ಬರಿಗೆ 3 months ಅಂತಾನೂ ಇದೆ. ಸೊ ದೇರ್ ಇಸ್ 3 months, 6 months, 1 year. ಸೊ ಅಟ್ಲೀಸ್ಟ್ 1 year ಟೈಮ್ ಲೈನ್ ಅಲ್ಲಿ ಈ ಒಂದು ವ್ಯಕ್ತಿ ಯಾವಾಗಾದ್ರೂ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ ಅನ್ನೋ ಒಂದು ಅಶ್ಯೂರೆನ್ಸ್ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಕೊಡ್ತೀನಿ. ಈ ಒಂದು ವ್ಯಕ್ತಿ ಯಾರೇ ಆಗಿಲಿ, ಎಷ್ಟು ವರ್ಷನೇ ಆಗಿಲಿ, ಒಂದು ವ್ಯಕ್ತಿ ನಿಮ್ ಜೊತೆಗೆ ಮಾತಾಡಿ ಬ್ರೇಕಪ್ ಆಗಿ ಅಥವಾ ನಿಮ್ಮಿಂದ ದೂರ ಹೋಗಿ ಈ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಡೆಫಿನೆಟ್ಲಿ ಅಟ್ 1 year ಒಳಗಡೆ ಈ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬಂದು ನಿಮ್ಮನ್ನ ಮಾತಾಡಿಸ್ತಾರೆ, ನಿಮ್ ಜೊತೆಗೆ ಮೀಟ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ, ಅವ್ರ ಲೈಫ್ ಏನಾಗಿದೆ, ನಿಮ್ ಲೈಫ್ ಬಗ್ಗೆ ಕೇಳ್ತಾರೆ, ಎಲ್ಲಾನು ನಿಮ್ಮ ಹತ್ರ ಅವರು ಡಿಸ್ಕಸ್ ಮಾಡ್ತಾರೆ ಅಂತ ನಂಗೆ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮರ್ತಿಲ್ಲ, ಯಾವಾಗ್ಲೂ ಕೂಡ ನಿಮ್ಮ ನೆನಪಲ್ಲೇ ಇರ್ತಾರೆ. ಆ ನೆನಪು ಇರೋ ಅಂದ್ರೆ ಏನ್ ನಿಮ್ ನೆನಪು ಅವ್ರಿಗೆ ಬರುತ್ತೆ ಅದನ್ನ ಅವ್ರು ಯಾರ ಹತ್ರನೂ ಶೇರ್ ಮಾಡಲ್ಲ, ಬಿಕಾಸ್ ಅವ್ರು ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತಾರೆ. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಸೊ ಯಾರೆಲ್ಲ
ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಗೈಸ್, ಪರ್ಸನಲ್ ರೀಡಿಂಗ್ ಜಸ್ಟ್ ಫಾರ್ 300 rupeesಗೆ ಅವೈಲಬಲ್ ಇದೆ. ಸೊ ನೀವು 300 rupees ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.